ಅಲ್ಲ ನಮ್ಮ ಬಸಪ್ಪಗೆ ಮದ್ವೆಗೆ ಒಪ್ಪಿಗೆ ಐತಿಲ್ಲ. ಒಪ್ಕಿಲ್ಲಾರ್ದ ಬರ್ತಿದ್ನ ನಾವು ಅವನೇನೇ ಕೆಲಸ ಐತಿ ಹೋಗ್ಯಾನ ಹಂಗ. ಸರಿ ಸರಿ, ಊಟ ಊಟ ಮಾಡಬೇಡ್ರಿ ಎಲ್ಲರೂ. ಬಾವ ತಂಗಿ ಏನಾರು ಒಂದಿಟ್ಟು ಮಾಡೋಣ. ಅವ್ವ ಏನು ಮಾಡೋಣ ಅಡ್ಗೆ? ಏ ಚಪಾತಿ ಐತಿ, ಪಲ್ಯ ಐತಿ, ಹೋಳಿಗೆ ಮಾಡೋಣ ನಡಿವ. ಮತ್ತು ಹಬ್ಬದ ಊಟಲ್ಲ ಸರಿನವ. ಅಲ್ಲಿ ಮಾವರ ನೀವೇನು ಹೇಳಿಲ್ಲ ಕೊಡೋದು ತಗೊಳ್ಳೋದು. ಅಲ್ಲ ನಾ ಕೊಡೋದು ತೊಗೊಳಿದ್ರೆ ಏನೈತಿ ಅದ್ರಾಗ? ನಿನಗೇನು ಕೊಡ್ಬೇಕು ಅನ್ಸುತ್ತೆ ಅದು ಕೊಡು, ನಿನಗೇನು ತೊಗೋಬೇಕು ಅನ್ಸುತ್ತೆ ಅದು ತಗೋ. ಹೆಂಗೆ ಮಾತಾಡ್ತಾಳು ನಮ್ಮ ಅಕ್ಕ? ಅಲ್ವಾ ನಿಂಗೆ ಹಿಂಗಂದ್ರೆ ಹೆಂಗವಾ? ಒಂದು ಕೆಲಸ ಮಾಡಿ, ನೀನು ನನ್ನ ಮಗಳಿಗೆ ನಾನು ಆಕಿ ಬಂಗಾರ ಮಾಡಿಟ್ಟಿನಿ, ಹೆಂಗಾದ್ರೂ ಆಕಿ ಕೊಡ್ಬೇಕಂತ. ಅವ್ನ ಬಂಗಾರ ಏನಿದ್ದು ಅಲ್ಲ ನೀನು ಕೊಡ್ಬೇಕನ್ಯ. ನೀನು ನಿನಗೆ ಬೇರೆ ಮಾಡಿಲ್ಲ ಆಕಿ, ಹಾಗಾಗಿ ಈಗ ಅವ್ನ ಬಂಗಾರ ಏನೇನು ಉಳ್ದಾವಲ್ಲ ಎಲ್ಲ ಆಕಿ ಹಾಕಿ ಕಳಿಸ್ತೀನಿ. ಈಗ ಹಾಕ್ಕೊಂಡಾಳ ನಕ್ಲೆಸ್ ಅದು ಆಕಿದ. ಆಮೇಲೆ ಆಕಿಗೆ ಕಾಶಿನ ಸರ ಐತಿ ಅದನ್ನು ಕೊಟ್ಟು ಕಳಿಸ್ತೀನಿ. ಆಮೇಲೆ ಆಕಿಂದು ಡಾಬ್ ಐತಿ, ಡಾಬ್ ಕೊಡ್ತೀನಿ. ಆಮೇಲೆ ಒಂದಿಷ್ಟು ಬಂಗಾರ ಅದಾವ ಆಕಿನೂ ಅವನ್ನ ಮುರಿಸಿ ಹೊಸ ಮಾಡ್ತೀನಿ. ಅದೆಲ್ಲ ಈಗ ಬಂಗಾರ ರೇಟು 1,42,000 ಆಗೈತಿ. ನನಗೇನು ಈಗ ಬಂಗಾರ ತೊಗೊಳೋದಾಗಲ್ವ. ಏನದ ಮನ್ಯಾಗ ಅದನ್ನ ಎಲ್ಲ ಅವನ್ನು ಹಾಕಿ ಕಳಿಸ್ತೀನಿ. ಅಯ್ಯ ಸಾಕು ಬಿಡು ಯಪ್ಪ, ಅವನು ಬಂಗಾರ ಎಷ್ಟು ತೂಕದವಣ ನನಗೆ ಗೊತ್ತೈತಿ. ಎಲ್ಲಿ ಬಿಡು, ನಾನೇನು ಕೇಳತ್ತೀನಿ ಈಗ. ಅಲ್ವಾ ನೀ ಕೇಳಿಕಂದ್ರೆ ಅಳಿಯಾಗಾರ ಬೇಕಲ್ಲ ಸೋಬೆ. ಅಳಿಯಾಗಂತರೂ ನಂದು ಬ್ರಾಸ್ಲೆಟ್ ಐತಿ ಬಂಗಾರದ್ದು, ಅದನ್ನ ಮಾಡ್ಕೊಡ್ತೀನಿ. ಆಮೇಲೆ ಸಣ್ಣ ಮಗಳಿಗೆ ಆಕಿಗೆ ಏನು ಬೇಕು ಆಕಿಗೆ ಎಲ್ಲ ಮಾಡಿಟ್ಟಿನಿ. ದೊಡ್ಡ ಆಕಿಗೆ ಏನು ಬೇಕು ಅದು ಮಾಡಿಟ್ಟಿನಿ. ಸರಿನಪ್ಪ, ನಿಂಗೆ ಹೆಂಗೆ ಬೇಕಂದು ಮಾಡು. ಮದುವೆ ಮಾತ್ರ ನಾನು ಮಾಡ್ತೀನಿ ನೋಡಪ್ಪ. ಹ್ಞೂ ಹಂಗೆ ಮಾಡು. ಮತ್ತು ಅಳಿಯಂದ್ರೆ ಏನಂತ ಅದು ಕೇಳು, ಅವ್ರಿಗೆ ಏನಾರು ಬೇಕಂದ್ರೆ ಮಾಡಿಕೊಡ್ತೀನಿ. ಅವನ ಕಾರ್ ಅನ್ನಕತ್ತಿದ್ದ, ನಾನು ಬೈಕ್ ಕುಂದಿರ್ತೀನಿ ಸುಮ್ಮ. ಸರಿ ಕೊಡ್ಸಿದಾರ ತಗೋ, ಕಾರ್ ಕೊಡ್ಸಿದ್ರಾಗ ಏನೈತಿ. ನಾನೊಂದು ಈ ಸಲ ಕಬ್ಬಿನ ಪೀಕ್ ಬಂತಂದ್ರೆ ಕಾರೂ ರೆಡಿನ. ಬಿಡು ಮಾವ ಹಂಗ ಅನ್ನವ, ನೀನು ತಿರುಗಿಸ್ಕೋಬೇಡ. ಒಳ್ಳೆ ದಿನ ನೋಡ್ಕೊಂಡು ಇಡುನು ಮುಹೂರ್ತ. ಹಿರಿಯರ ಜೋಡಿ ಕೂಡಿ ಒಂದು ಎಂಗೇಜ್ಮೆಂಟ್ ಮಾಡೋಣ ಸಣ್ಣ ಒಂದು. ಹ್ಞೂ ಮಾಮ, ಎಂಗೇಜ್ಮೆಂಟ್ ನಮ್ಮ ಮನೆಗೆ ಇಟ್ಕೊಳ್ಳೋಣ ತಗೋ. ಸರಿ ಹಂಗಿದ್ರೆ ನನಗೇನು ಒಪ್ಪಿಗೆ ಐತಪ್ಪ, ಅವಂಗೂ ಒಪ್ಪಿಗೆ ಐತಿ. ಅದಕ್ಕಂದಲೇ ರಾಜ್ಕೊಂಡು ಹೋಗ್ಯಾನ. ಅವನೇನು ಕೆಲಸ ಐತಿ, ಹೋಗ್ಯಾನ ತಗೋ. ರೀ ಊಟ ರೆಡಿ, ತೊಗೊಂಡು ಬರಲಿ. ಹಾಂ ತೊಗೊಂಡ್ಬಾ. ಅಲ್ಲ ಇಲ್ಲೇ ಕುಂದಿರ್ತೀರಿ, ಒಳಗೆ ಬರ್ತೀರಿ. ಇಲ್ಲೇ ಕೊಟ್ಬಿಡುವ, ಅಲ್ಲೇನು ಮತ್ತೆ ಒಳಗೆ ಬರೋದು. ಸರಿ ಅದು ನೋಡಿರಿ, ಅಡುಗೆ ಪಲ್ಯ ಎಲ್ಲ ನಿಮ್ಮ ಸೊಸಿನ ಮಾಡ್ಯಾಳ. ಚಲೋ ಮಾಡ್ತಾಳ. ಆಯ್ತು ಬಿಡುವ, ಮುಪ್ಪಣ್ಣ ಕಾಲಕ್ಕೆ ಒಬ್ಬಕ್ಕೆ ಚಲೋ ಸೊಸಿ ಸಿಕ್ಕರೆ ಸಾಕಾಗಿತ್ತು ನನಗೆ. ನಮ್ದೇನು ರಗಡೆ ಐತಿ ಮಾಡ್ಕೊಂಡು ತಿಂದ್ರೆ. ಹ್ಞೂ ರೀ ಅತ್ಯಾರ, ನೋಡಿ ನಮ್ಮ ಸೊಸಿ ನಾಚುವಂತ ಹ್ಞೂ ಅಂತಾಳ. ಮತ್ತು ಸಣ್ಣ ಹುಡುಗಿ ಇದ್ದಾಗಿಂದ ನಾನು ಸಸಿ ಅಂತ ಮುದ್ದಡಿಯವ. ಮತ್ತಿನ್ನೇನು ಆಕಿಗೂ ಗೊತ್ತೈತಿ ನನ್ನ ಮಾವನ ನನ್ನ ಗಂಡ ಅಂತೇಳಿ. ಹಂಗಾಗಿ ಆಕಿ ಹ್ಞೂ ಅಂದಾಳ. ಏನು ಕಲಿಬೇಕಾಗಿತ್ತಾ, ಕಲೀಲಿಲ್ಲ. ಅವನಷ್ಟು ಕಲ್ತಿದ್ರೆ ಚಲೋ ಆಕಿತ್ತು. ಅಳಿಯ ಶಾಣೆ ಅದನ್ನ ಕಲ್ತಾನ, ನೌಕರಿ ಮಾಡಕತ್ತಾನ. ಅವನಪ್ಪ ಬೆಂಗಳೂರಿನಾಗ ನೌಕರಿ ಮಾಡಕತ್ತೈತೆ. ಅದು ನಮ್ಮನ್ನು ಬಾ ಅಂತಿದ್ದೆ, ನಾನು ಬ್ಯಾಡ್ ಬಿಡೋ ಒಟ್ಟರು ಎಲ್ಲೇ ಅಂತಂದೆ. ಇನ್ನೇನು ಮದುವೆ ಆತಂದ್ರೆ ಹೋಗಿ ಬಿಡೋದು ಅತ್ತಾಗ. ದೊಡ್ಡಕ್ಕಿದಂತೂ ಮದುವೆ ಆಗೈತೆ, ಅಕ್ಕಿ ಅಲ್ಲೇ ಅವ್ನು ಸೆಟ್ಲ್ ಅದಾಳ. ಇನ್ನೇನು ಈಗದೊಂದು ಸಣ್ಣ ಒಂದು ಮದುವೆ ಆತಾರ ಮುಗಿದತ್ತಪ್ಪ. ಮತ್ತು ಹಂಗ ಅಲ್ಲಿ ಹೋಗ್ರ ನೀವು? ನೋಡ್ಬೇಕಪ್ಪ, ನಾನು ಅಲ್ಲಿ ಅಂತೀನಿ, ಇಲ್ಲೇ ಇರೋಣ ಅಂತೀನಿ, ಅವೇನಂತ ನೋಡ್ಬೇಕು. ನೋಡ್ರಿ ಮಕ್ಕಳು ಎಲ್ಲಿರ್ತಾರೆ ಅಲ್ಲೇ ಇರೋದು ಚಲೋ ನನ್ನ ಪ್ರಕಾರ. ಬಾ ಭಾಗ್ಯ, ನೀನು ಕುತ್ಕೋ ಬಾ. ಇಲ್ಲ ರೀ ಅತ್ತೆ ನೀವು ಮಾಡಿರಿ, ನಾ ಕುತ್ಕೊಂತೀನಿ, ನಾನು ತಂಗಿ ತಿಂತೀನಿ. ಸರಿನವ.